ರಥಸಪ್ತಮಿಯ ಶುಭಾಶಯಗಳು. ಶುರು ಮಾಡುವುದಕ್ಕೂ ಮುಂಚೆ ಕೆಲವು ಸೂಚನೆಗಳು. ಮೊಬೈಲ್ ಫೋನು ಅಥವಾ ನಿಮ್ಮ ಬ್ಯಾಗು ಯಾವುದಾದ್ರು ಇದ್ದರೆ ಎಲ್ಲ ಮೊಬೈಲ್ ಸೈಲೆಂಟಲ್ಲಿಟ್ಟು ಬ್ಯಾಗ್ಗಳನ್ನು ಸೈಡ್ಗಿಡಿ. ಕಾರ್ಯಕ್ರಮ ಹೀಗಿರುತ್ತೆ: ಮೊದಲಿಗೆ ಸೂರ್ಯ ನಮಸ್ಕಾರ, ಆಮೇಲೆ ಪ್ರಾಣಾಯಾಮ ಇರುತ್ತೆ, ಧ್ಯಾನ ಪ್ರಾಣಾಯಾಮ. ಅದಾದ ನಂತರ ಒಂದು 10 ನಿಮಿಷದ ಸಭಾ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಉಪಹಾರ. ಎಲ್ಲರೂ ಉಪಹಾರ ಸ್ವೀಕರಿಸಿ ಹೋಗಬೇಕು. ಸುಮಾರು 1.25 ಗಂಟೆ ಕಾರ್ಯಕ್ರಮ ಅಷ್ಟೆ. ಇವತ್ತು ರಥಸಪ್ತಮಿ ವಿಶೇಷ ದಿನ, ಎಲ್ಲರಿಗೂ ಗೊತ್ತಿರುತ್ತೆ. ಸೂರ್ಯ ನಮಸ್ಕಾರ ಅಥವಾ ಸೂರ್ಯನ ಉಪಾಸನೆ ಹಲವು ರೀತಿಗಳಲ್ಲಾಗತ್ತೆ. ನಾವೆಲ್ಲ ಸೇರಿರುವುದು ಸೂರ್ಯ ನಮಸ್ಕಾರವನ್ನು ಯೋಗಾಸನ ಮತ್ತು ಪ್ರಾಣಾಯಾಮದ ಮೂಲಕ ಸೂರ್ಯನಿಗೆ ನಮ್ಮ ನಮನಗಳನ್ನು ಸಲ್ಲಿಸುವುದಕ್ಕೆ. ಆಸನಗಳು ಮತ್ತು ಪ್ರಾಣಾಯಾಮ. ಶುರು ಮಾಡೋಣ. ನೇರವಾಗಿ ಕೂತ್ಕೊಳ್ಳಿ. ಹಸ್ತಗಳು ಧ್ಯಾನ ಮುದ್ರಾ. ಉಸಿರಾಟವನ್ನೇ ಗಮನಿಸಿ. Shoulders relaxed, facial muscles relaxed. Slow soft inhalation, slow soft exhalation. ಆ ತ್ರಿಮೂರ್ತಿ ಸ್ವರೂಪನಾದ ಸೂರ್ಯನನ್ನು ಆಸನಗಳ ಮೂಲಕ ನಮ್ಮ ನಮನಗಳನ್ನು ಸಲ್ಲಿಸೋಣ. ಮೊದಲಿಗೆ 3 ಬಾರಿ ಓಂಕಾರ. ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಇನ್ನೊಮ್ಮೆ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. Inhale once again. ಪತಂಜಲಿ ನಮನ ಒಟ್ಟಿಗೆ ಹೇಳೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. Join the palms. Exhale and bow the head. Slowly open eyes. 1, 2, 3 ಫ್ರೀ ಎಕ್ಸಸೈಸ್ ಮಾಡಿ ನಂತರ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಎರಡೂ ಕೈಗಳು
ಬೆನ್ನಿನ ಹಿಂದೆ ಇಟ್ಟು ಎದೆಯನ್ನು ಎತ್ತಿ ಬೆನ್ನನ್ನು ಉದ್ದ ಮಾಡಿ. ಲೆಂತ್ ಆನ್ ದ ಬ್ಯಾಕ್, ನೇವಲ್ ಇನ್, ಹಾಗೇ ಕೈಗಳ ಮೇಲಕ್ಕೆ, ಆರ್ಮ್ಸ್ ಅಪ್, ಪ್ಯಾರಲಲ್ ಆರ್ಮ್ಸ್, ಕೈ ಹೀಗೆ ಹೋಗಿರಬಾರ್ದು. ಹತ್ತಿರ ತಂದು ಚಾಚಿ ಮೇಲಕ್ಕೆ, ಹೊಟ್ಟೆ ಒಳಕ್ಕೆ, ಬೆನ್ನು ಹಾಗೆ ಉದ್ದವಾಗಿರಲಿ. ಡ್ರಾಪ್ ಯುವರ್ ಹ್ಯಾಂಡ್ಸ್ ಟು ದ ರೈಟ್ ಆ್ಯಂಡ್ ಟರ್ನ್ ಟು ದ ರೈಟ್, ಸಿಂಪಲ್ ಟ್ವಿಸ್ಟ್. Navel in, exhale and turn. Inhale forward, arms up again, stretch and to your left. ಉಸಿರನ್ನು ಬಿಡ್ತಾ ಎಡಕ್ಕೆ ತಿರುಗಿ. Inhale forward, again arms up, ಕೈ ಚಾಚಿ, ಮತ್ತೆ ಹೊಟ್ಟೆ ಒಳಕ್ಕೆ. Once again to the right. Breathe out and turn. ಸ್ವಲ್ಪ ತಲೆ ಎತ್ತಿ, ಹೆಡ್ ಸ್ಲೈಟ್ಲಿ ಅಪ್, ನೇವಲ್ ಇನ್, ಇನ್ಹೇಲ್ ಫಾರ್ವರ್ಡ್, ಆರ್ಮ್ಸ್ ಅಪ್ ಅಗೈನ್, ಸ್ಟ್ರೆಚ್ ಆ್ಯಂಡ್ ಒನ್ಸ್ ಅಗೈನ್ ಟು ದ ಲೆಫ್ಟ್. ಮತ್ತೆ ಹೊಟ್ಟೆ ಒಳಕ್ಕೆ, ನೇವಲ್ ಇನ್, ಬ್ರೀತ್ ಔಟ್ ಆ್ಯಂಡ್ ದೆನ್ ಹೆಡ್ ಸ್ಲೈಟ್ಲಿ ಅಪ್. ಇನ್ಹೇಲ್ ಫಾರ್ವರ್ಡ್, ಆರ್ಮ್ಸ್ ಅಪ್ ಅಗೈನ್, ಲಾಕ್ ದ ಫಿಂಗರ್ಸ್ ಆ್ಯಂಡ್ ಟರ್ನ್ ಇಟ್ ಔಟ್. ಪುಷ್ ದ ರಿಸ್ಟ್ಸ್ ಅಪ್. ಬರೀ ಬೆರಳನ್ನು ತಳ್ಳಬೇಡಿ. ಪುಷ್ ದ ರಿಸ್ಟ್ಸ್ ಅಪ್, ನೇವಲ್ ಇನ್, ಸ್ಟ್ರೇಟ್ ಆರ್ಮ್ಸ್. ಎಕ್ಸೇಲ್, ಹಾಗೆ ಎರಡೂ ಕೈಯನ್ನು ಬಿಡಿಸಿ, ಸ್ಟ್ರೆಚ್, ಹೆಡ್ ಅಪ್, ಲುಕ್ ಬಿಟ್ವೀನ್ ದ ಪಾಮ್ಸ್ ಆ್ಯಂಡ್ ಸ್ಟ್ರೆಚ್ ದ ಆರ್ಮ್ಸ್. ಸಾಕು. ಸ್ಲೋಲಿ ಹ್ಯಾಂಡ್ಸ್ ಡೌನ್, ರಿಲ್ಯಾಕ್ಸ್, ಕಮ್ ಅಪ್. ಎರಡೂ ಕಾಲುಗಳು ಸೊಂಟಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಅಂತರ. ಪಾದಗಳು ಪ್ಯಾರಲಲ್ ಆಗಿರಲಿ, ಪ್ಯಾರಲಲ್ ಫೀಟ್. ರೈಟ್ ಆರ್ಮ್ ಅಪ್, ಬಲಗೈಯನ್ನು ಮೇಲಕ್ಕೆ ತಗೊಳ್ಳಿ, ಸ್ಟ್ರೆಚ್ ದ ರೈಟ್ ಆರ್ಮ್. ಎಕ್ಸೇಲ್ ಆ್ಯಂಡ್ ಕರ್ವ್ ದ ಸ್ಪೈನ್ ಟು ದ ಲೆಫ್ಟ್. ಅರ್ಧಕಟಿ ಚಕ್ರಾಸನ, ಬಲಗೈ ನೇರ ಮಾಡಬೇಕು, ಬಲಪಾದವನ್ನು ಚೆನ್ನಾಗಿ ಒತ್ತಿ. ಇನ್ಹೇಲ್ ಅಪ್, ಲೆಫ್ಟ್ ಆರ್ಮ್ ಅಪ್, ಸ್ಟ್ರೆಚ್, ಎಕ್ಸೇಲ್ ಆ್ಯಂಡ್ ಟು ದ ರೈಟ್. ಎಡಗೈ ನೇರ ಮಾಡಿ. ಇನ್ಹೇಲ್ ಅಪ್, ಒನ್ಸ್ ಅಗೈನ್, ರೈಟ್ ಆರ್ಮ್ ಅಪ್, ಸ್ಟ್ರೆಚ್, ಬ್ರೀತ್ ಔಟ್. ಬಲಗೈ ನೇರ ಮಾಡ್ತಾ ಬಲಗಾಲು ಒತ್ತಿ. ಇನ್ಹೇಲ್ ಅಪ್, ಎಡಗೈ ಮೇಲಕ್ಕೆ, ಸ್ಟ್ರೆಚ್ ಆ್ಯಂಡ್ ಟು ಯುವರ್ ರೈಟ್. ಅರ್ಧಕಟಿ ಚಕ್ರಾಸನ. ಇನ್ಹೇಲ್ ಅಪ್, ರಿಲ್ಯಾಕ್ಸ್. ಕಾಲುಗಳು ಸೊಂಟದಷ್ಟೇ ಅಂತರ. ಕೈಗಳನ್ನ ಲಾಕ್ ಮಾಡಿ ತಲೆ ಹಿಂಭಾಗಕ್ಕೆ ಇಟ್ಕೊಳ್ಳಿ. ಶೋಲ್ಡರ್ಸ್ ರಿಲ್ಯಾಕ್ಸ್ಡ್, ಎಲ್ಬೋಸ್ ಬ್ಯಾಕ್. ಪಾದ ಚೆನ್ನಾಗಿ ಒತ್ತಿ, ಸ್ಲೋಲಿ ಟರ್ನ್ ಟು ಯುವರ್ ರೈಟ್. ಎಕ್ಸೇಲ್, ಎಲ್ಬೋಸ್ ಬ್ಯಾಕ್. ಇನ್ಹೇಲ್ ಫಾರ್ವರ್ಡ್, ಬ್ರೀತ್ ಔಟ್ ಆ್ಯಂಡ್ ಟು ದ ಲೆಫ್ಟ್. Inhale forward, once again to the right. Exhale, ಅಲ್ಲೇ ಸ್ಥಿತಿಯಲ್ಲಿರಿ. ಬಲಪಾದದ ಒಳಂಚನ ಒತ್ತಿ ಎಡಮಂಡಿ ಹಿಂದಕ್ಕೆ ತಳ್ಳಿ, ಮೊಣಕೈಗಳೆರಡು ಹಿಂದೆ ತಗೊಳ್ಳಿ. Inhale forward, exhale to the left. Again stay there. Elbows back, press the inner edge of the left foot and push back the right knee. Inhale forward, hands down, relax. ಸೂರ್ಯ ನಮಸ್ಕಾರ. ಪಾದವನ್ನು ಸೇರಿಸಿ ಸಮಸ್ಥಿತಿ. ಈ ಕಡೆ ತಿಳ್ಕೊಳ್ಳಿ, ಮುಂದೆ ಬನ್ನಿ. ನಮಸ್ಕಾರ ಸ್ಥಿತಿ. ಎರಡೂ ಹಸ್ತವನ್ನು ಜೋಡಿಸಿ, ಕಣ್ಣನ್ನು ಮುಚ್ಚಿ, ಶೋಲ್ಡರ್ಸ್ ರಿಲ್ಯಾಕ್ಸ್ಡ್. ಆ ಸೂರ್ಯನನ್ನು ಹಾಗೇ ಮುಚ್ಚಿದ ಕಣ್ಣುಗಳಲ್ಲಿ ಚಿತ್ರಿಸಿಕೊಳ್ಳಿ. ಒಟ್ಟಿಗೆ ಹೇಳೋಣ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೋಷನ್ನಪಾವೃಣು ಸತ್ಯಧರ್ಮಾಯ
दृष्टये ॐ मित्राय नमः। ऊर्ध्वासना, उत्तानासना, एकपाद प्रसरणासना, द्विपाद प्रसरणासना, अष्टांग नमस्कार, ऊर्ध्वमुख श्वानासना, अधोमुख श्वानासना, एकपाद प्रसरणासना, उत्तानासना, नमस्कार स्थिति। ओम रवये नमः। Inhalation, exhalation, inhalation, exhalation, retention, inhalation, exhalation, inhalation, exhalation, retention, normal breathing. ओम सूर्याय नमः। एक, दो, तीन, चार, पाँच, 6, 7, 8, 9, 10। ओम भानवे नमः। एक, दो, तीन, चार, पाँच, 6, 7, 8, 9, 10। ओम खगाय नमः। एक, दो, तीन, चार, पाँच, 6, 7, 8, 9, 10। ओम पूष्णे नमः। एक, दो, तीन, चार, पाँच, 6, 7, 8, 9, 10। ओम हिरण्यगर्भाय नमः। एक, दो, तीन, चार, पाँच, 6, 7, 8, 9, 10। ओम मरीचये नमः। एक, दो, तीन, चार, पाँच, 6, 7, 8, 9, 10। ओम आदित्याय नमः। एक, दो, तीन, चार, पाँच, 6, 7, 8, 9, 10।
ಓಂ ಸವಿತ್ರೇ ನಮಃ. एक, दो, तीन, चार, पाँच, 6, 7, 8, 9, 10. ओम अर्काय नमः. एक, दो, तीन, चार, पाँच, 6, 7, 8, 9, 10. ओम भास्कराय नमः. एक, दो, तीन, चार, पाँच, 6, 7, 8, 9, 10. मित्राय. काउंट ಕೊಡಿ. रवये. सूर्याय. ಸ್ವಲ್ಪ ನಿಧಾನ. ಭಾನವೇ. खगाय. पूष्णे. हिरण्यगर्भाय. आदित्याय. मरीचये. आदित्याय.
ಸವಿತ್ರೆ. ಅರ್ಕಾಯ. ಭಾಸ್ಕರಾಯ. ಕೊನೆಯದು ರಿಲ್ಯಾಕ್ಸ್. ನಿಂತಲ್ಲೇನೆ ಉತ್ತಾನಾಸನ. ಮಂಡಿಯನ್ನು ಮಡಿಸಿ, ಡ್ರಾಪ್ ದ ಹ್ಯಾಂಡ್ಸ್, ಬೆಂಡ್ ಫಾರ್ವರ್ಡ್. ಮಂಡಿ ಸ್ವಲ್ಪ ಮಡಿಸಿರಲಿ. ಎಕ್ಸೇಲ್ ಆ್ಯಂಡ್ ರಿಲ್ಯಾಕ್ಸ್. ಸ್ಲೋಲಿ ಕಮ್ ಅಪ್. ಇನ್ನೊಂದು ಸೆಟ್ ಮಾಡೋಣ. ತುಂಬ ಸುಸ್ತಾಗಿದ್ದರೆ ಆಲ್ಟರ್ನೇಟ್ ಮಾಡಿ. ಎಸ್. ಸಮಸ್ಥಿತಿ, ನಮಸ್ಕಾರ ಸ್ಥಿತಿ. ಓಂ ಮಿತ್ರಾಯ ನಮಃ. ಊರ್ಧ್ವಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಅಷ್ಟಾಂಗ ನಮಸ್ಕಾರ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ನಮಸ್ಕಾರ ಸ್ಥಿತಿ. ಓಂ ರವಯೇ ನಮಃ. ಪೂರಕ, ರೇಚಕ, ಪೂರಕ, ರೇಚಕ, ಕುಂಭಕ, ಪೂರಕ, ರೇಚಕ, ಪೂರಕ, ರೇಚಕ, ಕುಂಭಕ. ಸಹಜ ಉಸಿರಾಟ. ಓಂ ಸೂರ್ಯಾಯ ನಮಃ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ, ಷಟ್, ಸಪ್ತ, ಅಷ್ಟ, ನವ, ದಶ. ಓಂ ಭಾನವೇ ನಮಃ. एक, दो, तीन, चार, पाँच, 6, 7, 8, 9, 10. ಖಗಾಯ. ಕೌಂಟ್ ಕೊಡಿ. 1, 2, 3, 4, 5, 6, 7, 8, 9, 10. ಪೂಷ್ಣೆ.
ಹಿರಣ್ಯಗರ್ಭಾಯ ಮರೀಚಯೇ ಆದಿತ್ಯಾಯ ಸವಿತ್ರೇ ಅರ್ಕಾಯ ಭಾಸ್ಕರಾಯ ಮಿತ್ರಾಯ ರವಯೇ ಸೂರ್ಯಾಯ ಭಾನವೇ ಖಗಾಯ ಪೂಷ್ಣೆ ಹಿರಣ್ಯಗರ್ಭಾಯ
मरीचये आदित्याय सवित्रे अर्काय भास्कराय ಕೊನೆಯದು ರಿಲ್ಯಾಕ್ಸ್. ಹಾಗೆ ನಿಧಾನವಾಗಿ ಕೂತ್ಕೊಂಡು ಬೆನ್ನ ಮೇಲೆ ಮಲ್ಕೊಳ್ಳಿ. ಲೈ ಆನ್ ಯುವರ್ ಬ್ಯಾಕ್, ಲೆಗ್ಸ್ ಬೆಂಟ್, ಕಾಲ್ಗಳು ಮರ್ಸಿರಲಿ. ಫೀಟ್ ಅಪಾರ್ಟ್, ನೀಸ್ ಟುಗೆದರ್. ಕಾಲು ಮಡಿಸಿ, ಲೆಗ್ಸ್ ಬೆಂಟ್. ಕಣ್ಣನ್ನು ಮುಚ್ಚಿ ಉಸಿರಾಟವನ್ನೇ ಗಮನಿಸಿ. Slowly join the feet, join the knees. Slowly pull the knees towards the chest. Relax your back. Relax. Turn to the right and come up and sit in a comfortable pose. Place your palms beside the buttock and extend the back. Gradually close the eyes. Slightly chin down. Bend the elbows. Roll back the shoulders. Broadening the chest. And gradually push the abdominal region deeper in. And try to lift the entire ribs cage. That is thoracic spine, dorsal area. And watch the breath. Breathing become deeper and with awareness. Watch the breath. Feel the breath.
Place your palms on your thighs facing upward and just watch the breath. ಒಮ್ಮೆ ಓಂಕಾರ ನಿಧಾನ ದೀರ್ಘವಾಗಿ ಉಸಿರು ತಗೊಳ್ಳಿ. ಓ Relax the eyebrows, upper eyelids. Once again, take a deep breath. Once again, take a deep breath. प्राणस्येदं वशे सर्वं त्रिदिवे यत् प्रतिष्ठितं मातेव पुत्रान् रक्षस्व श्रेश्च प्रज्ञाञ्च विदेहि नयिति. Let us completely surrender within and watch the breath. Breath is a life force. Feel the breath, watch the breath, experience the breath. Gradually extend the back, keep your back extended. It may be strenuous in the beginning, so regular practice makes you perfect ಅಂತ ಹೇಳ್ತಾರಲ್ಲ ಹಾಗೆ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕು, ಡೈಲಿ ಮಾಡಬೇಕು. ವಾಚ್ ದ ಬ್ರೆತ್, ನ್ಯಾಚುರಲ್ ಬ್ರೀದಿಂಗ್. Now inhalation normal, exhalation slightly deeper. ಬಿಡ್ತಕ್ಕಂಥ ಉಸಿರು ಸ್ವಲ್ಪ ದೀರ್ಘವಾಗಿರಲಿ, ತೆಗೆದುಕೊಳ್ತಕ್ಕಂಥ ಉಸಿರು ಸಹಜವಾಗಿರಲಿ. Exhale completely, take a deep breath and back to normal breathing, recovery breathing. That is Ujjayi Pranayama, stage 2. Now normal exhalation, slightly deeper inhalation. ತೆಗೆದುಕೊಳ್ತಕ್ಕಂಥ ಉಸಿರು ಸ್ವಲ್ಪ ದೀರ್ಘವಾಗಿರಲಿ, ಬಿಡ್ತಕ್ಕಂಥ ಉಸಿರು ಸಹಜವಾಗಿರಲಿ. Let us start observing the breath, watching the breath, following the breath, experiencing the breath.
Inhalation slightly deeper, exhalation normal. Exhale completely. Take a deep breath. Back to normal breathing, recovery breathing. ಒಮ್ಮೆ ಓಂಕಾರ ನಿಧಾನ ದೀರ್ಘವಾಗಿ ಉಸಿರು ತಗೊಳ್ಳಿ. ಓ ಬಲಗೈಯಲ್ಲಿ ನಾಸಿಕಾ ಮುದ್ರಾ, ಅನುನಾಸಿಕಾ ಮುದ್ರಾ. Fold the index finger and middle finger and form the mudra and get the hand closer to the nose, closer to the nose. The thumb touching the right side of the nostril, the ring finger and little finger touching the left side of the nostril. That is the nose. Okay, gently touching, not touching. ಅಂದರೆ ಅಷ್ಟು ಮೃದುವಾಗಿ ಮೂಗನ್ನು ಮುಚ್ಚಬೇಕು. ಸ್ಲೈಟ್ಲಿ. ನೌ ದ ಇನ್ನರ್ ಸ್ಪೇಸ್ ಬಿಕಮ್ ನ್ಯಾರೋ. ದೆನ್ ಯು ಕ್ಯಾನ್ ಫೀಲ್ ದ ಬ್ರೆತ್ ಸ್ಲೋವರ್. ಜಸ್ಟ್ ವಾಚ್ ದ ಬ್ರೆತ್. ಇಟ್ ಶುಡ್ ಬಿ ನಾರ್ಮಲ್ ಬ್ರೀದಿಂಗ್. ನಾರ್ಮಲ್ ಬ್ರೀದಿಂಗ್ ಬಿಕಮ್ ಡೀಪರ್ ಬಿಕಾಸ್ ಆಫ್ ದಿ ಲೆಸ್ಸರ್ ಸ್ಪೇಸ್ ಇನ್ ದ ನಾಸ್ಟ್ರಿಲ್. ಕೈಗಳಿಂದ ಮೂಗಿನ ಎರಡೂ ಪಾರ್ಶ್ವಗಳನ್ನು ನಿಧಾನವಾಗಿ ಮುಚ್ಚಿದೇ ಮುಚ್ಚಿಲ್ಲ ಅನ್ನುವಷ್ಟು ಮೃದುವಾಗಿ ಮುಚ್ಚಬೇಕು. ಆ ಉಸಿರು ಮೂಗಿನ ಒಳಗೋಡೆಯಲ್ಲಿ ಸ್ಪರ್ಶವನ್ನು, ನಿಮಗೆ ಸ್ಪರ್ಶದ ಅನುಭವ ಆಗತ್ತೆ, ಅದನ್ನು ಅನುಭವಿಸ್ತಾ, ಅದನ್ನು ನಿಧಾನಗೊಳಿಸ್ತಾ, ಮೃದುಗೊಳಿಸ್ತಾ, ಜಸ್ಟ್ ವಾಚ್ ದ ಬ್ರೆತ್, ಎಕ್ಸ್ಪೀರಿಯನ್ಸ್ ದ ಬ್ರೆತ್. If you feel tired, you can drop the hand and go for recovery breathing. Now exhale completely. Drop the hand. Take a deep breath. Then exhale slowly. Back to normal breathing, recovery breathing. You will repeat the same technique again. Nasika mudra. Keep your spine alert. Alert the spine. Slow exhalation. Both the side of the nose. Gently touching. And watch the breath. Slow, soft. Then naturally the breathing become deeper.
Make it soothing, steady, experiencing Go for a long exhalation, drop the hand and take a deep breath. Slow exhalation. Back to recovery breathing, normal breathing. Bhramari pranayama, 5 rounds. Bhramari. Gently close the ears. Gently. While exhalation, smooth, rhythmic humming sound, which should create the vibration within. After 5 rounds, drop the hands and feel the vibration within. Listen to the humming sound of Bhramari pranayama, which creates the vibration, soothing effect in the brain. ಒಮ್ಮೆ ಓಂಕಾರ ನಿಧಾನ ದೀರ್ಘವಾಗಿ ಉಸಿರು ತಗೊಳ್ಳಿ. Through the closed eyes, look into the heart. Look at the heart. Gaze at the heart. ಮುಚ್ಚಿದ ಕಣ್ಣುಗಳ ಮೂಲಕ ದೃಷ್ಟಿ ಹೃದಯದೆಡೆಗೆ. ಕೇಳುವ ಕಿವಿಗಳು ಒಳಮುಖವಾಗಿರಲಿ, ನೋಡುವ ಕಣ್ಣುಗಳು ಒಳಮುಖವಾಗಿರಲಿ, ಯೋಚಿಸುವ ಮನಸ್ಸು ಒಳಮುಖವಾಗಿರಲಿ, ಹೃದಯದೆಡೆಗಿರಲಿ.
ಹೃದಯ ಕೇವಲ ಶರೀರದ ಭಾಗ ಮಾತ್ರ ಅಲ್ಲ, ಅದು ಆತ್ಮನ ವಾಸಸ್ಥಾನ. ಅಲ್ಲಿ ಅನಂತ ಶಕ್ತಿ ಇದೆ, ವಿಶ್ವ ಚೈತನ್ಯ ಶಕ್ತಿ ಇದೆ. Let us go deeper and deeper into the heart, which is the seat of the soul. ಶಾಂತಿ ಮಂತ್ರ ಹೇಳೋಣ. ಶಾಂತಿ ಮಂತ್ರದ ಅರ್ಥ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವಂತಕ್ಕಂಥದ್ದು ಶಾಂತಿ ಮಂತ್ರದ ಅರ್ಥ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ॐ शान्ति शान्ति शान्तिः. Join the palms, bow the head. Breathe out, let us surrender completely within. Gently rub the palms, feel the palms over the eyes, eyebrows. Then slowly open the eyes and relax. Okay. ಧನ್ಯವಾದಗಳು. ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ಸಪ್ತಮಿ, ಸೂರ್ಯನ ಉಪಾಸನೆಯ ದಿನ. ಸೂರ್ಯ ಹೊಸ ರಥವನ್ನು ಏರಿ ಬರ್ತಾನೆ ಅಂತ ಹೇಳೋದ್ರಿಂದ ರಥಸಪ್ತಮಿ. ಈ ಸೂರ್ಯನ ಉಪಾಸನೆ ಅಂತ ಹೇಳ್ತಕ್ಕಂಥದ್ದು ಜಗತ್ತಿನ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಸಂಪ್ರದಾಯ. ಯಾಕೆ ಅಂತ ಹೇಳ್ತಕ್ಕಂಥದ್ದು ಬಹಳ ಸ್ಪಷ್ಟ. ಇಡೀ ಜೀವ ಜಗತ್ತು ಇವತ್ತು ಅಸ್ತಿತ್ವದಲ್ಲಿರಲಿಕ್ಕೆ ಮೂಲ ಕಾರಣ ಸೂರ್ಯ ಅಂತ ಹೇಳೋದು. ಅಷ್ಟಾಂಗ ಯೋಗಕ್ಕೂ ಮತ್ತೆ ಸೂರ್ಯನಿಗೂ ಒಂದು ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಇದೆ. ನಮ್ಮ ನಿರಾಮಯ ಯೋಗ ಕುಟೀರದಲ್ಲಿ ಸೂರ್ಯನ ಉಪಾಸನೆಯನ್ನು 7 ಬಹಳ ಸುಂದರವಾಗಿರ್ತಕ್ಕಂಥ ಆಸನಗಳ ಯೋಗಮಾಲೆಯ ಸಮರ್ಪಣೆಯ ಮೂಲಕ ಮಾಡ್ತೇವೆ. ಇವತ್ತು ನಾವು ಅದನ್ನೇ ಕೂಡ ಮಾಡಿದ್ದೇವೆ. ಸೂರ್ಯ ಅಂತ ಹೇಳಿದರೆ ಬೆಳಕು, ಬೆಳಕು ಅಂತ ಹೇಳಿದರೆ ಜ್ಞಾನ, ಯೋಗ ಅಂತ ಹೇಳಿದರೆ ದರ್ಶನ, ದರ್ಶನ ಅಂತ ಹೇಳಿದರೆ ಬೆಳಕು. ಹಾಗಾಗಿ ಬೆಳಕಿನಲ್ಲಿ ಬೆಳಕಿನ ಆರಾಧನೆ. ನಿತ್ಯೋತ್ಸವದ ಕವಿ ಹೇಳಿದರು, ಜೋಗದ ಸಿರಿ ಬೆಳಕಿನಲ್ಲಿ ಕನ್ನಡ ತಾಯಿಗೆ ನಿತ್ಯೋತ್ಸವ ಅಂತ ಹೇಳಿ. ಹಾಗೆ ಇವತ್ತು ನಾವು
ಯೋಗದ ಸಿರಿ ಬೆಳಕಿನಲ್ಲಿ ಸೂರ್ಯನ ಉಪಾಸನೆಯನ್ನು ಮಾಡಿದ್ದೇವೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳು. ಮತ್ತು ಈ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತು ವೇದಿಕೆ ಮೇಲೆ ಮುಖ್ಯ ಅಭ್ಯಾಗತರಾಗಿ ಬಂದಿರತಕ್ಕಂಥವರು ನಮ್ಮವರೇ ಆಗಿರತಕ್ಕಂಥ MR ವೆಂಕಟೇಶ್ ಪ್ರಸಾದ್ ಅವರು. ವೆಂಕಟೇಶ್ ಪ್ರಸಾದ್ ಅವರು ನಮ್ಮ ನಿರಾಮಯ ಯೋಗ ವಿದ್ಯಾರ್ಥಿ. ಅವರದ್ದು ಪ್ರೊಫೈಲ್ ತುಂಬ ಉದ್ದ ಇದೆ. ನಾನು ಸಮಯದ ಅಭಾವದಿಂದ 4 ವಾಕ್ಯಗಳಲ್ಲಿ ಹೇಳ್ತೇನೆ. ಮೊದಲನೇದಾಗಿ ಅವರು ಬಸವನಗುಡಿ ನ್ಯಾಷನಲ್ ಕಾಲೇಜಿನ ಹಳೆಯ ವಿದ್ಯಾರ್ಥಿ, BSc ಪದವೀಧರರು. ಸಿಂಡಿಕೇಟ್ ಬ್ಯಾಂಕ್, ಸಾನ್ವಿ ಬ್ಯಾಂಕ್, ಆಮೇಲೆ ICICI ಬ್ಯಾಂಕ್ ಮುಂತಾದ ಬ್ಯಾಂಕ್ಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡು ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕಾವೇರಿ ಸೇವಾ ಫೌಂಡೇಶನ್ ಎಂಬತಕ್ಕಂಥ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸಮಾನ ಮನಸ್ಕರಿರ್ತಕ್ಕಂಥ ಒಂದು ಗುಂಪು ಪರಮ ವೇದಾಂತ ಅಂತೇಳಿ, ಆ ಪರಮ ವೇದಾಂತದ ಸಕ್ರಿಯ ಸದಸ್ಯರು ಕೂಡ ಹೌದು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಿರಾಮಯ ಯೋಗ ಕುಟೀರದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ವೇದಿಕೆಯ ಮೇಲೆ ನಮ್ಮ ಯೋಗ ಗುರುಗಳಾಗಿರ್ತಕ್ಕಂಥ ಬಿ ರಾಘವೇಂದ್ರ ಕೃಷ್ಣಯ್ಯವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಿರಾಮಯ ಯೋಗ ಕುಟೀರಂ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಈಗ ಇವತ್ತಿನ ವಿಶೇಷ ರಥಸಪ್ತಮಿ, ಆ ವಿಶೇಷತೆಯ ಬಗ್ಗೆ ಮತ್ತು ಅನೇಕ ಬೇರೆ ಬೇರೆಯಾಗಿರ್ತಕ್ಕಂಥ ಚಿಂತನೆಗಳನ್ನು ನಮ್ಮ ಜೊತೆಗೆ ವೆಂಕಟೇಶ್ ಪ್ರಸಾದ್ ಅವರು ಈಗ ಹಂಚಿಕೊಳ್ಳಿದ್ದಾರೆ. ದಯಮಾಡಿ ಬರಬೇಕು ಅಂತ ಹೇಳಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಎಲ್ಲರಿಗೂ ಗುರುವಿನ ಪಾದಾರವಿಂದಗಳಿಗೆ ನಮನ ಮಾಡುತ್ತಾ ನಿಮ್ಮೆಲ್ಲರಿಗೆ ರಥಸಪ್ತಮಿಯ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ವಿಶೇಷತೆಯ ಬಗ್ಗೆ ಇನ್ನು ಕೆಲವು ವಿಷಯಗಳ ಬಗ್ಗೆ ನಿಮ್ಮೊಡನೆ ಹಂಚಿಕೊಳ್ಳಿಕ್ಕೆ ನಿಮ್ಮ ಮುಂದೆ ಇದ್ದೇನೆ. ಈಗ ಇವತ್ತು ರಥಸಪ್ತಮಿ ಎಂದು ನಾವೆಲ್ಲ ಸೇರಿ ಯೋಗದ ಮೂಲಕ, ಯೋಗಾಸನಗಳ ಮೂಲಕ ಸೂರ್ಯನ ಉಪಾಸನೆಯನ್ನು ಮಾಡಿದೆವು. ಇದರ ವಿಶೇಷತೆಯನ್ನು ಭಟ್ರು ಆಲ್ರೆಡಿ ನಿಮ್ಗೆ ಹೇಳಿದ್ದಾರೆ. ಸೂರ್ಯನ ಇವತ್ತಿನ ದಿನ ಅವನ ಕಿರಣಗಳಲ್ಲಿ ವಿಶೇಷತೆ ಇರುತ್ತೆ. ಸೂರ್ಯನ ಬೆಳಕು ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ. ಸುಮಾರು 5 ಬಿಲಿಯ ವರ್ಷಗಳಿಂದ ನಮಗೆ ಬೆಳಕನ್ನು ನೀಡ್ತಾನೆ. ಇನ್ನು ಮುಂದೆ 5 ಬಿಲಿಯ ವರ್ಷಗಳು ಕೊಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿಂದ 5 ಕೋಟಿ ಮೈಲುಗಳ ದೂರದಲ್ಲಿದ್ದ ಇದ್ದಾನೆ. ಇಷ್ಟೆಲ್ಲ ಇರೋ ಸೂರ್ಯ ನಮಗೆ ಆದರ್ಶಪ್ರಾಯನಾಗಿದ್ದಾನೆ, ಜಗನ್ಮಿತ್ರನಾಗಿದ್ದಾನೆ. ಇದೆಲ್ಲ ನಮಗೆ ಗೊತ್ತಿದೆ. ಹಾಗೆ ದಿನ ಸೂರ್ಯನ ಪೂಜೆಯನ್ನು ಮಾಡ್ತೇವೆ. ಇವತ್ತ್ಯಾಕೆ ರಥಸಪ್ತಮಿ ಅಂದರೆ ವಿಶೇಷವಾಗಿ ಯಾಕೆ ರಥ ಅಷ್ಟಮಿ ಆಗ್ಬೋದಾಗಿತ್ತಲ್ಲ ಅಂತಂದಾಗ ಒಂದು ಸಣ್ಣ ಈ ದಿನಗಳಿದೆಯಲ್ಲ, ಪಾಡ್ಯಮೆಯಿಂದ ಹಿಡಿದು ಅಮಾವಾಸ್ಯೆ ಪೂರ್ಣಿಮೆ ತನಕ ಎಲ್ಲ ದಿನಗಳಿಗೆ ಒಂದು ಕೊರಗಿತ್ತಂತೆ. ನಮಗೇನು ಮಹತ್ವ ಇಲ್ಲ, ನಾವು ದಿನ ಬರ್ತೇವೆ ಹೋಗ್ತೇವೆ, ವರ್ಷದ 10 ದಿನ 15 ದಿನ ಕೃಷ್ಣ ಪಕ್ಷ, 15 ದಿನ ಶುಭ ಪಕ್ಷ ಬರ್ತೇವೆ ಅಂತ ಭಗವಂತಲ್ಲಿ ಕೇಳ್ಕೊಂಡಂತೆ. ನೀವು ನಮಗೇನೂ ಮರ್ಯಾದೆ ಇಲ್ಲ, ನಮಗೇನೋ ಮಹತ್ವ ಇಲ್ಲ, ನಮಗೇನಾದರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡಂತೆ. ಅದರಿಂದ ಭಗವಂತ ಹೇಳಿದಂತೆ, ನಿಮಗೆ ವರ್ಷದಲ್ಲಿ ಒಂದು ದಿನ ನಿಮ್ಮ ಹುಟ್ಟುಹಬ್ಬದ ಥರ ನಿಮಗೆ ವಿಶೇಷತೆಯನ್ನು ಕೊಡ್ತೇನೆ ಅಂತ ಭಗವಂತ ಹೇಳಿದಂತೆ. ನಿಮಗೆ ವಿಶೇಷ ದಿನ ಅವತ್ತು. ಹಾಗಾಗಿ ಗುಡಿ ಪಾಡ್ವ ಅಂದರೆ ಪಾಡ್ಯ, ಭಾವ ಬಿದಿಗೆ ಅಂದರೆ ಬಿದಿಗೆ, ಅಕ್ಷಯ ತೃತೀಯ ಅಂದರೆ ತೃತೀಯ, ವಿನಾಯಕ ಚೌತಿ, ನಾಗರ ಪಂಚಮಿ, ಶಿರಿಯಾಳ ಷಷ್ಠಿ ಮತ್ತು ರಥಸಪ್ತಮಿ, ಹಾಗೆ ಮುಂದೆ ಭೀಮನ ಅಮಾವಾಸ್ಯೆ, ಹುಣ್ಣಿಮೆ, ಗುರು ಪೂರ್ಣಿಮಾ, ಹೀಗೆ ದಿನಗಳ ವಿಶೇಷ ಬಂತು. ಆ ದಿನಗಳಲ್ಲಿ ಒಂದು ವಿಶೇಷತೆ ಇರುತ್ತೆ. ಈಗ ಅಂಬಾಭವಾನಿ ಪೂಜೆ ಮಾಡ್ಬೇಕಾದ್ರೆ ಮಾಘ ಶುದ್ಧ ಹುಣ್ಣಿಮೆ ದಿನ ಪೂಜೆ ಮಾಡ್ತೀವಿ. ವಿನಾಯಕನ ಪೂಜೆ ಮಾಡ್ಬೇಕಾದ್ರೆ ಭಾದ್ರಪದ ಶುದ್ಧ ಚೌತಿ ದಿನನೇ ಮಾಡ್ತೀವಿ. ಯಾಕೆ ಮಾಡ್ತೇವೆ ಅಂದರೆ ಆ ದೇವರುಗಳು ಆ ದಿನ ನನಗೆ ಪೂಜೆ ಮಾಡಿ ಅಂತ ಈ ದಿನಗಳಿಗೆ ಆಶೀರ್ವಾದ ಮಾಡಿದ್ದಾರೆ. ಆ ದಿನಗಳು ಕೂಡ ಆ ದೇವರಿಗೆ ಕೃತಜ್ಞತೆಯಿಂದ ಆವತ್ತಿನ ವಿಶೇಷ ಶ್ರೇಷ್ಠತೆಯನ್ನು ಸಾರುತ್ತವೆ.
ಹೀಗಾಗಿ ಆ ದಿನಗಳಿಗೆ ವಿಶೇಷತೆ ಬಂದಿದೆ ನಮಗೆ. ಹಾಗನ್ಬಿಟ್ಟು ರಥಸಪ್ತಮಿ ದಿನ ಮಾತ್ರ ಪೂಜೆ ಮಾಡ್ತೀವ ಸೂರ್ಯನಿಗೆ, ವಿನಾಯಕ ಚೌತಿ ದಿನ ಮಾತ್ರ ಗಣೇಶನ ಪೂಜೆ ಮಾಡ್ತೀವ? ಇಲ್ಲ, ಪ್ರತಿದಿನ ಮಾಡ್ತೇವೆ. ಸೂರ್ಯನಿಗಂತೂ ಪ್ರತಿದಿನ ಉಪಾಸನೆ ಮಾಡ್ತೇವೆ, ಪ್ರತಿದಿನ ಅವನಿಗೆ ಅರ್ಘ್ಯವನ್ನು ಕೊಡ್ತೇನೆ. ಬೆಳಗ್ಗೆ ಹೋಗಿ ಕರೆದವರಿಗೆ ಸೂರ್ಯನಿಗೆ ನಮಗೆ ಬೆಳಕು ಕೊಡು, ಆರೋಗ್ಯ ಕೊಡ್ತೀವಿ ಅಂತ ಹೇಳಿ ನಮಸ್ಕಾರ ಮಾಡ್ತೇವೆ. ಹಾಗೆ ಸೂರ್ಯಶ್ಚ ಮಾಮನ್ಯಶ್ಚ ಮನ್ಯುಪದಯಶ್ಚ ಮನ್ಯಕೃತೇಭ್ಯ ಪಾಪೇಭ್ಯೋ ರಕ್ಷಂತಾಂ ಯದ್ರಾತ್ರ್ಯ ಪಾಪವಕಾರ್ಷಂ ಮನಸ ವಾಚ ಹಸ್ತಾಭ್ಯಾಂ ಅಂತ ಹೇಳಿ ರಾತ್ರಿ ಮಾಡಿದ ಪಾಪಗಳನ್ನು ಮನಸ್ಸಿನಿಂದ, ಮಾತಿನಿಂದ, ದೈಹಿಕವಾಗಿ ಮಾಡಿದ ಪಾಪಗಳನ್ನು ಕಳಿ ಅಂತ ಹೇಳಿ ಸೂರ್ಯನನ್ನು ಕೇಳ್ಕೊತೇನೆ. ಕೊನೆಗೆ ಹೇಳ್ತಾ ಹಾಗೆ ಅಸೌ ಆದಿತ್ಯೋ ಬ್ರಹ್ಮ ಅಂತ ಹೇಳ್ಬಿಡ್ತೇವೆ. ಸೂರ್ಯ ನೀನೇ ಬ್ರಹ್ಮ, ಬ್ರಹ್ಮಸ್ವರೂಪಿ ಅಂತ ಹೇಳ್ತೇವೆ. ಈಗ ಭಟ್ರು ಹೇಳಿದ್ರು ಸೂರ್ಯನ ಭಗವಂತನನ್ನಾಗಿ ನೋಡ್ತೇವೆ ಅಂತ. ಸೂರ್ಯ ಬ್ರಹ್ಮ ಹೇಗಾಗ್ತಾನೆ, ಸೂರ್ಯನೇ ಬ್ರಹ್ಮ ಹೇಗೆ ಅನ್ನೋದಕ್ಕೆ ಒಂದು ನೋಡೋಣ, ಹೇಗೆ ಅಂತ ನೋಡೋಣ. ಈಗ ಗಾಡ್ ಅನ್ನೋ ಶಬ್ದ ಇದೆ ಇಂಗ್ಲೀಷ್ನಲ್ಲಿ. ನಮಗೆಲ್ಲ ಗೊತ್ತಿದೆ ಇಂಗ್ಲೀಷ್ ಇಸ್ ದ ಪೂರೆಸ್ಟ್ ಲ್ಯಾಂಗ್ವೇಜ್ ಇನ್ ದ ಅರ್ತ್. ಎಲ್ಲ ಭಾಷೆಗಳಿಗಿಂತ ಬಹಳ ಬಡ ಭಾಷೆ ಅಂದರೆ ಇಂಗ್ಲೀಷ್. ಗ್ರೀಕಿಂದ, ಲ್ಯಾಟಿನಿಂದ ಕೆಲವು ಶಬ್ದಗಳನ್ನು ಪಡ್ಕೊಂಡು ಅದು ಇಂಗ್ಲೀಷ್ ಆಗ್ಬಿಟ್ಟಿದೆ. ಇಂಗ್ಲೀಷ್ ಭಾಷೆಗಿಂತ ಎಲ್ಲ ಭಾರತೀಯ ಭಾಷೆಗಳು ಶ್ರೀಮಂತ. ಕನ್ನಡದಲ್ಲಿ 40,000 ಶಬ್ದಗಳಿದೆ, ಗುಜರಾತಿಯಲ್ಲಿ 44 ಶಬ್ದ ಇದೆ, ತಮಿಳಿನಲ್ಲಿ 42,000. ಹೀಗೆ ಎಲ್ಲ ಭಾರತೀಯ ಭಾಷೆಗಳು ಇಂಗ್ಲೀಷ್ಗಿಂತ ಶ್ರೇಷ್ಠ ಮತ್ತು ಶ್ರೀಮಂತ. ಗಾಡ್ ಅನ್ನೋ ಒಂದು ಶಬ್ದಕ್ಕೆ ನಮ್ಮ ಭಾಷೆಗಳಲ್ಲಿ ಎಷ್ಟು ಪದಗಳಿದೆ? ದೇವರು ಅಂತೀವಿ, ಭಗವಂತ ಅಂತೀವಿ, ಅವತಾರ ಅಂತೀವಿ, ದೇವತೆ ಅಂತೀವಿ. ಹೀಗೆ ಅನೇಕ ಶಬ್ದಗಳಿಂದ ದೇವರನ್ನ ಕರೀತೀವಿ. ಈಗ ಬ್ರಹ್ಮ ಅಂತೀವಿ, ಈಶ್ವರ ಅಂತೀವಿ. ಬ್ರಹ್ಮ ಅತ್ಯಂತ ಸುಪ್ರೀಂ ಲಾರ್ಡ್, ನಿರ್ಗುಣ ನಿರಾಕಾರ ಬ್ರಹ್ಮ. ಅವನಿಗೆ ಗುಣಗಳಿಲ್ಲ, ಅವನಿಗೆ ಆಕಾರವಿಲ್ಲ, ಅವನು ಬ್ರಹ್ಮ ಒಂದು ಗಾಡ್ ಆಯಿತು. ಇವನೇನು ಮಾಡಿದ? ಬ್ರಹ್ಮ ತಾನು ಒಂದು ಜಗತ್ತನ್ನು ನಿರ್ಮಾಣ ಮಾಡ್ತಾನೆ. ಮಾಯೆಯ ಸಹಾಯದಿಂದ, ಮಾಯವನ್ನು ಟೂಲ್ಸ್ ಅಂತ ಇಟ್ಕೊಂಡು ಜಗತ್ತನ್ನು ಮಾಡ್ತಾನೆ. ಅದರಿಂದ ಬ್ರಹ್ಮ ಜಗತ್ತನ್ನು ಮಾಡೋದ್ರಿಂದ ಈಶ್ವರನಾಗ್ತಾನೆ. ಆ ಈಶ್ವರನಿಗೆ ಗುಣಗಳಿರುತ್ತೆ. ಈ ಈಶ್ವರನನ್ನು ನಾವು ಸಗುಣ ನಿರಾಕಾರ ಈಶ್ವರ ಅಂತ ಕರಿತೀವಿ. ಆ ಜಗತ್ತನ್ನು ಮಾಡೋದಕ್ಕೆ ಭಗವಂತನಿಗೆ 2 ಕಾರಣಗಳು ಬೇಕು. ಫಾರ್ ಎಕ್ಸಾಂಪಲ್, ಈ ಮೈಕ್ ಇದೆ. ಈ ಮೈಕಲ್ಲಿ ಏನಿದೆ? ಇದು ಕಬ್ಬಿಣ, ಮೆಟಲ್ಲಿಂದ ಮೈಕ್ ಆಗಿದೆ. ಸೊ ಮೆಟಲ್ ಅನ್ನೋದು ಮೆಟೀರಿಯಲ್ ಕಾಸ್, ಅಂದರೆ ಉಪಾದಾನ ಕಾರಣ. ಈ ಮಾಡೋದಕ್ಕೆ ಮಾಡಿರ್ತಾನಲ್ಲ ಒಬ್ಬ ಮನುಷ್ಯ, ಅವನ ಇಂಟೆಲಿಜೆನ್ಸು, ಅವನ ಟ್ಯಾಲೆಂಟ್, ಅದರಿಂದ ಅದಕ್ಕೆ ನಿಮಿತ್ತ ಕಾರಣ ಅಂತೀವಿ. ಸೊ ಹಾಗೆ ಮೆಟೀರಿಯಲ್ ಕಾಸು ಮತ್ತು ಇಂಟೆಲಿಜೆಂಟ್ ಕಾಸು 2 ಸೇರಿ ನಿಮಿತ್ತ ಕಾರಣ, ಉಪಾದಾನ ಕಾರಣ ಅಂತ ಹೇಳ್ತಾರೆ. ಅದರಿಂದ ಬ್ರಹ್ಮ ತನ್ನ ಅಭಿನ್ನ ಉಪಾದಾನ ನಿಮಿತ್ತ ಕಾರಣ ಅಂತ ಹೇಳಿ ಬ್ರಹ್ಮ ಈಶ್ವರ ಆಗ್ತಾನೆ. ಹಾಗೆ ಇದಕ್ಕೆ ಟೂಲ್ಸ್ ಏನಂದ್ರೆ ತನ್ನನ್ನೇ ಉಪಯೋಗಿಸ್ತಾನೆ, ತನ್ನಿಂದಾನೇ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ. ಹೇಗೆ ಅನ್ನೋದಕ್ಕೆ ಒಂದು ಸಣ್ಣ ಪ್ರಹಸನ. ನಾವು ಗಣೇಶ ಹಬ್ಬಕ್ಕೆ ಗಣೇಶ ಮಾಡ್ತೇವೆ. ಮಣ್ಣಿನ ಗಣೇಶಗಳನ್ನು ಮಾಡಿ ಗಣೇಶನಿಗೆ ಪೂಜೆ ಮಾಡ್ತೇವೆ. ಒಬ್ರು ಹೀಗೆ ಗಣೇಶನ ಮಾಡಕ್ಕೆ ಕೊಟ್ಟರು. ಗಣೇಶ ಮಾಡಿ ಕೊಟ್ಟ. ತುಂಬ ಚೆನ್ನಾಗಿದೆ ಗಣೇಶ, ಆದರೆ ಇಲಿನೇ ಮಾಡಿಲ್ವಲ್ಲಪ್ಪ, ಇಲಿ ಇಲ್ವಲ್ಲ ಇಲ್ಲಿ ಗಣೇಶನಿಗೆ, ಮೂಷಕ ಬೇಕಲ್ಲ ಅಂತ ಹೇಳಿದ್ರು. ಅವನು ಅದಕ್ಕೇನು ಸರ್ ಮಾಡ್ತೀನಿ ಅಂತೇಳಿ ಗಣೇಶನ ಹೊಟ್ಟೆಯಿಂದ ಸ್ವಲ್ಪ ಮಣ್ಣು ತೆಗೆದ, ಇಲಿ ಮಾಡ್ದ, ಕೊಟ್ಟ. ಏನಾಯಿತು? ಮೂಷಕ ಎಲ್ಲಿಂದ ಬಂದ? ಗಣೇಶನ ಹೊಟ್ಟೆಯಿಂದಲೇ ಬಂದ. ಸೊ ಅದರಿಂದ ಗಣೇಶ ಉಪಾದಾನ ಕಾರಣ ಆದ, ನಿಮಿತ್ತ ಕಾರಣನೂ ಆದ. ಹೀಗೆ ಅವನಿಗೆ ಸಗುಣ ನಿರಾಕಾರ ಈಶ್ವರ. ಅವನಿಗೆ ಆಕಾರ ಇಲ್ಲ, ಆದರೆ ಗುಣಗಳಿದೆ. ಅಂದರೆ ಜನರೇಟರ್, ಆಪರೇಟರ್, ಡೆಸ್ಟ್ರಾಯರ್, ಜಗತ್ತನ್ನು ನೋಡ್ಕೊಳ್ತಾನೆ, ವ್ಯವಹರಿಸ್ತಾನೆ, ಗಾಯ ಮಾಡ್ತಾನೆ. ಇದರಿಂದ ಅವನು ಈಶ್ವರ ಅನ್ಸ್ಕೊಂಡ. ಈ ಈಶ್ವರ ಅನೇಕ ರೂಪಗಳಲ್ಲಿ ತಾನು ಪ್ರಕಟಗೊಳ್ಳುತ್ತಾನೆ. ಅನೇಕ ರೂಪಗಳಲ್ಲಿ ವಿಷ್ಣು ಆಗ್ಬೋದು, ಶಿವ ಆಗ್ಬೋದು, ಬ್ರಹ್ಮ ಆಗ್ಬೋದು, ಲಕ್ಷ್ಮಿ ಆಗ್ಬೋದು, ಗಣೇಶ ಆಗ್ಬೋದು, ಅಯ್ಯಪ್ಪ ಆಗ್ಬೋದು. ಹೀಗೆ ನಾವು ಯಾವ್ಯಾವ ದೇವರನ್ನು ನೋಡ್ತೀವಿ ಆ ರೂಪಗಳಲ್ಲೆಲ್ಲ ಕಾಣಿಸ್ಕೊತಾನೆ. ಅದರಿಂದ ಅವಾಗೇನಾಗ್ತಾನೆ? ಅವನು ಸಗುಣ ಆಗ್ತಾನೆ, ಸಾಕಾರವೂ ಆಗ್ತಾನೆ. ಅಂದರೆ ಯಾರೋ ಕೆಲವರಿಗೆ ಕಣ್ಣಿಗೆ ಬೀಳ್ತಾನೆ. ತಪಸ್ ಮಾಡಿದವ್ರಿಗೆ, ಯೋಗಾಸನ ಮಾಡಿದವ್ರಿಗೆ, ಶ್ರೇಷ್ಠವಾಗಿ ಉಪಾಸನೆ ಮಾಡಿದವ್ರಿಗೆ ಕಣ್ಣಿಗೆ ಬೀಳ್ತಾನೆ. ಈ ದೇವರುಗಳಲ್ಲಿ ಒಬ್ಬ ಪ್ರತ್ಯಕ್ಷ ಆಗ್ತಾನೆ. ಅದಕ್ಕೆ ಸಗುಣ ಸಾಕಾರ ಭಗವಾನ್ ಅಂತ ಕರಿತೀವಿ. ಈ ದೇವರುಗಳನ್ನೆಲ್ಲ ಭಗವಾನ್ ಅಂತ ಕರಿತೀವಿ. ಈ ಭಗವಂತ ಕೆಲವೊಮ್ಮೆ ಎಲ್ಲರಿಗೂ ಕಾಣಿಸ್ಕೋಬೇಕು, ಈ ಜಗತ್ತು ಒಳ್ಳೇದಾಗಬೇಕು, ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಅವತಾರವನ್ನು ತಗೊಳ್ತಾನೆ. ಆವಾಗ ನಮಗೆ ರಾಮ, ಕೃಷ್ಣ, ಬಾಬಾ ಹೀಗೆ ಅನೇಕ ರೂಪಗಳಲ್ಲಿ ಆಯಾ ಕಾಲಘಟ್ಟದಲ್ಲಿ ವಾಮನ ಅವತಾರ ಇರ್ಬೋದು, ಮತ್ಯಾವುದೋ ಪರಶುರಾಮ ಅವತಾರ ಇರ್ಬೋದು. ಆ ಕಾಲಘಟ್ಟದಲ್ಲಿ ಆ ಅವತಾರ ತಗೊಂಡಾಗ ಜನಗಳಿಗೆ ಪ್ರಕಟವಾಗ್ತಾರೆ, ಕಾಣಿಸ್ತಾರೆ.
ಅವರಿಗೆ ಕಣ್ಣಿಗೆ ಕಾಣಿಸೋದ್ರಿಂದ ದೃಷ್ಟಿಗೋಚರ ಅವತಾರ ಅಂತ ಕರೀತಾರೆ. ದೃಷ್ಟಿಗೋಚರ ಅವತಾರ ಅದೇ ಕಣ್ಣಿಗೆ ಕಾಣಿಸೋದ್ರಿಂದ. ಇದರಿಂದ ಅವತಾರ ಬ್ರಹ್ಮನಲ್ವಾ, ಈಶ್ವರ ಬ್ರಹ್ಮನಲ್ವಾ ಅಂತ ಕೇಳಿದ್ರೆ ಎಲ್ಲವೂ ಬ್ರಹ್ಮವೇ. ಬ್ರಹ್ಮ ಈಶ್ವರನ ರೂಪದಲ್ಲಿದ್ದಾನೆ, ಬ್ರಹ್ಮ ಭಗವಂತನ ರೂಪದಲ್ಲಿದ್ದಾನೆ, ಲಕ್ಷ್ಮೀ ರೂಪದಲ್ಲಿದ್ದಾನೆ, ಸರಸ್ವತಿ ರೂಪದಲ್ಲಿದ್ದಾನೆ. ಅದೇ ಬ್ರಹ್ಮ ಅವತಾರವನ್ನು ಪಡೆದು ರಾಮ ಕೃಷ್ಣದ ರೂಪದಲ್ಲಿದ್ದಾನೆ. ಹೀಗೆಲ್ಲ ಜೊತೆಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅನ್ಯ ದೇವತಾ ಅಂತ ಒಂದು ಪದ ಉಪಯೋಗಿಸ್ತಾನೆ. ಕಾಮೈಸ್ತಸ್ಯೈ ಹೃತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ. ಅಂದರೆ ಭಕ್ತರಿಗೆ ಹೇಳ್ತಾನೆ, 4 ಜನ ಭಕ್ತರಿರ್ತಾರೆ, ಗೊತ್ತಿದೆ ನಮಗೆ, ಅವರು ನನ್ನನ್ನು ಉಪಾಸನೆ ಮಾಡ್ತಾರೆ. ಆದರೆ ಕೆಲವರು ಅನ್ಯ ದೇವತಾ, ಬೇರೆ ದೇವತೆಗಳಿಗೆ ಪೂಜೆ ಮಾಡ್ತಾರೆ. ಆ ದೇವತೆಗಳಿಗೆ ಪೂಜೆ ಮಾಡಿದ್ರು ಕೂಡ ಆ ದೇವತೆಗಳಿಗೆ ಎಷ್ಟೆಷ್ಟು ಶಕ್ತಿ ಇದೆಯೋ ಅಷ್ಟು ಅವರು ಅನುಗ್ರಹವನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಅನ್ಯ ದೇವತಾ ಅಂದ್ರೆ ಯಾರು ಅಂತ ಕೇಳಿದಾಗ ವಾಯು, ಅಗ್ನಿ, ವರುಣ, ಸೂರ್ಯ ಇವರೆಲ್ಲ ಭಗವಂತನ ಕ್ಯಾಬಿನೆಟ್ ಅಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಆರ್ ಮಿನಿಸ್ಟರ್ಸ್ ಅಂತ ಹೇಳ್ಬೋದು. ಇವರಿಗೆಲ್ಲ ಒಬ್ಬ ಮುಖ್ಯಸ್ಥ ಇರ್ತಾನೆ, ಅವನು ಇಂದ್ರ. ಅವನು ಈ ದೇವತೆಗಳಿಗೆ, ಈ ಮಿನಿಸ್ಟರ್ಸ್ಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಇವರಿಗೆ ಅವರವರದೇ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದನ್ನ ಇವರು ನಮಗೆ ಪ್ರದಾನ ಮಾಡ್ತಾರೆ. ಈಗ ಅಗ್ನಿ ಏನ್ ಮಾಡ್ತಾನೆ, ಫೈರ್ ಡಿಪಾರ್ಟ್ಮೆಂಟ್. ವರುಣ ಏನ್ ಮಾಡ್ತಾನೆ, ವಾಟರ್ ಡಿಪಾರ್ಟ್ಮೆಂಟ್. ನಮ್ಮ ಸೂರ್ಯ ಏನಾಗ್ತಾನೆ, ಎನರ್ಜಿ ಡಿಪಾರ್ಟ್ಮೆಂಟ್ ಅವರ ಹೆಲ್ತ್ ಡಿಪಾರ್ಟ್ಮೆಂಟ್. ಈ ದೇವತೆಗಳಿಗೆ ಅವರವರ ಪೋರ್ಟ್ಫೋಲಿಯೋ ಕೊಟ್ಟಿರ್ತಾರಲ್ಲ, ಆ ಪೋರ್ಟ್ಫೋಲಿಯೋ ಮೂಲಕ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಹಾಗಾದ್ರೆ ನಮಗೆ ಸಂಪತ್ತು ಬೇಕಾದ್ರೆ ಯಾರನ್ನು ಕೇಳಬೇಕು, ಲಕ್ಷ್ಮೀ ಕೇಳಬೇಕು. ಆಯಾ ಡಿಪಾರ್ಟ್ಮೆಂಟ್ಗಳಿರುತ್ತೆ. ಆದರೆ ಇವರೆಲ್ಲರೂ ಬ್ರಹ್ಮಸ್ವರೂಪಿಗಳೇ. ಯಾಕಂದ್ರೆ ಆದಿಶಂಕರ ಹೇಳಿದಂಗೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರೆ ನಾವೆಲ್ಲ ಬ್ರಹ್ಮರೇ. ಬ್ರಹ್ಮರ ವಿವಿಧ ರೂಪಗಳು, ವಿವಿಧ ಪೋರ್ಟ್ಫೋಲಿಯೋಸು, ವಿವಿಧ ರೂಪದಲ್ಲಿ ನಾವು ಕಾಣಿಸ್ಕೋತೇವೆ. ಬ್ರಹ್ಮನ ಪೊಟೆನ್ಷಿಯಲ್ ಇರುತ್ತೆ. ಸೂರ್ಯ ಬ್ರಹ್ಮ ಆಗ್ಬೋದ, ಸೂರ್ಯ ಸಂಪೂರ್ಣ ಬ್ರಹ್ಮನೂ ಆಗ್ಬೋದು, ಚಂದ್ರನೂ ಆಗ್ಬೋದು, ಎಲ್ಲ ದೇವತೆಗಳು ಆಗ್ಬೋದು. ಇವರೆಲ್ಲ ಬ್ರಹ್ಮನ ಪ್ರತಿರೂಪಗಳು ಅಂತ ಹೇಳ್ಬೋದು. ಹಾಗೆ ಇಂಥ ಸೂರ್ಯನನ್ನ ನಾವು ಆರೋಗ್ಯಕ್ಕಾಗಿ ಮತ್ತೆ ಬೆಳಕಿಗಾಗಿ, ಶಾಖಕ್ಕಾಗಿ ನಾವು ಪೂಜೆ ಮಾಡ್ತೇವೆ. ಆ ಸೂರ್ಯನನ್ನ ಪ್ರತಿದಿನ ನಾವು ಗಾಯತ್ರಿ ಮಂತ್ರ ಸಮೇತ ವಿಶ್ವಾಮಿತ್ರರು ಸೂರ್ಯನನ್ನ ಒಂದು ಮಂತ್ರವನ್ನ ಮಾಡಿ ಪ್ರತಿದಿನ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅಂದರೆ ನಿನ್ನಂಥ ಒಂದು ಜ್ಯೋತಿ ನನ್ನಲ್ಲೂ ಇದೆ, ಆ ಜ್ಯೋತಿಯನ್ನು ಪ್ರಚೋದನೆ ಮಾಡಿ ನನ್ನನ್ನು ನಿನ್ನಷ್ಟೇ ಧೀಶಕ್ತಿಯನ್ನು ಕೊಡುವಂತ ನಾವು ಸೂರ್ಯನ ಪ್ರಾರ್ಥನೆ ಮಾಡುತ್ತೇವೆ. ಇದರೊಂದಿಗೆ ಸೂರ್ಯನ ವಿಷಯದ ಬಗ್ಗೆ ಮುಗಿತು. ಇನ್ನು ಒಂದು ವಿಷಯ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಯೋಗದ ಬಗ್ಗೆ ಹೇಳಿದೆ, ಯೋಗಾಸನಗಳನ್ನು ಮಾಡ್ತೀವಿ ಅಂತ ಹೇಳಿದೆ. ಫ್ರಾನ್ಸ್ನಲ್ಲಿ ಒಂದು ಮಹಿಳೆ, ಶಾರ್ಲೋಟಿ ಶಾಪ್ಲಿನ್ ಅಂತ ಒಂದು ಮಹಿಳೆ, ಫ್ರೆಂಚಲ್ಲಿ ಒಂದು ಮಹಿಳೆ, 50 ವರ್ಷದ ತನಕ ಅವಳ ಕೆಲಸ ಮಾಡ್ತಾಳೆ. ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಸೆಕ್ರೆಟರಿಯೇಟ್ ಅದು ಇದು ಕೆಲಸ ಮಾಡ್ತಾಳೆ. ಮಾಡಿದ್ಮೇಲೆ ರಿಟೈರ್ಮೆಂಟ್ ತಗೊಳ್ತಾಳೆ. ಅವಳಿಗೆ ಮೈ ಕೈಯಲ್ಲಿ ನೋವು ಶುರು ಆಗುತ್ತೆ, ಜಾಯಿಂಟ್ ಪೇನ್ ಶುರು ಆಗುತ್ತೆ. ಬೇರೆ ಬೇರೆ ಡಾಕ್ಟರ್ ಹೋಗ್ತಾಳೆ, ಅವಳಿಗೆ ವಾಸಿ ಆಗೋದಿಲ್ಲ. ಯಾರೋ ಒಬ್ಬರು ಹೇಳ್ತಾರೆ, ನೀನು ಭಾರತೀಯ ಯೋಗ ಪದ್ಧತಿಯನ್ನು ಇದು ಮಾಡು, ಯೋಗ ಥೆರಪಿ ಮಾಡೋದಿಲ್ಲ, ನಿನಗೆ ಹುಷಾರಾಗ್ತದೆ ಅಂತ ಹೇಳ್ತಾರೆ. ಅವಳು ಸೂರ್ಯ ನಮಸ್ಕಾರ ಶುರು ಮಾಡ್ತಾಳೆ. ಯಾಕಂದರೆ ಸೂರ್ಯ ನಮಸ್ಕಾರ ಒಂದು ಯೋಗ, ಸೂರ್ಯ ನಮಸ್ಕಾರ ಅಷ್ಟಾಂಗಗಳದ್ದು ಒಂದು, ನಾವು ಯೋಗಗಳಲ್ಲಿ ಒಂದು ಭಾಗ ಅದು ಮಾಡ್ತಾಳೆ. ಅವಳಿಗೆ ವಿಶೇಷವಾದ ಫಲವನ್ನು ಕಂಡುಕೊತಾಳೆ. ಹಾಗೆ 50ನೇ ವರ್ಷದಿಂದ 101ನೇ ವರ್ಷದವರೆಗೆ ಅನೇಕ ಜನಗಳಿಗೆ, ಫ್ರಾನ್ಸ್ ದೇಶದಲ್ಲಿ ಬೇರೆ ಬೇರೆ ದೇಶಗಳ ಜನಗಳಿಗೆ ಯೋಗ ಥೆರಪಿ ಮಾಡಿ ಯೋಗಾಭ್ಯಾಸವನ್ನು ಹೇಳಿಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಯೋಗ ಪೂಜೆ ಮಾಡ್ತಾಳೆ. ಅವಳು ಕಂಡಿರದ ದೇಶ, ಅವಳು ನೋಡಿರದ ದೇಶ. ಆ ಯೋಗ ಯಾರು ಮಾಡಿದ್ರು ಏನೂ ಗೊತ್ತಿಲ್ಲ ಅವಳಿಗೆ, ಆದರೆ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾಳೆ. ಇದನ್ನ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಫ್ರಾನ್ಸ್ಗೆ ಹೋದಾಗ ಅವಳ ಹಳ್ಳಿಗೆ ಹೋಗಿ ಅವಳನ್ನು ನೋಡಿ, ಅವಳನ್ನು ಗುರುತಿಸಿ 2024ರಲ್ಲಿ ಅವಳಿಗೆ ಪದ್ಮಶ್ರೀ ಗೌರವ ಕೊಟ್ಟು ಪುರಸ್ಕಾರ ಮಾಡ್ತಾರೆ. ಯಾವುದೋ ಒಂದು ಹೆಣ್ಣು, ಯಾವುದೋ ದೇಶದ ಹೆಣ್ಣು ಯೋಗದ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋಳು ಯೋಗಾಭ್ಯಾಸ ಮಾಡಬೇಕಾದ್ರೆ ನಮಗೆಲ್ಲ ಏನಾಗಿದೆ, ನಾವು ಮಾಡಬೇಕಲ್ವಾ? ನಾವು ಯೋಗವನ್ನು ಮಾಡೋಣ, ನಮ್ಮ ಜೊತೆಯವರನ್ನ ಕರೆತರೋಣ, ಯೋಗವನ್ನು ನಾವು ಭಾರತೀಯ ಸಿಗ್ನೇಚರ್ ಅಂತ ಮಾಡೋಣ. ಆಲ್ರೆಡಿ ಆಗಿದೆ, ಆದರೆ ಇನ್ನೂ ಪ್ರಚಾರ ಮಾಡೋಣ. ಇದರ ಬೆನಿಫಿಟ್ ನಮ್ಮ ಜನಗಳಿಗೆಲ್ಲ ಸಿಗಲಿ, ನಮ್ಮ ಭಾರತೀಯರ ಸಿಗಲಿ ಅಂತ ಹೇಳ್ತಾ ರಥಸಪ್ತಮಿ ವಿಶ್ವಾಸಗಳನ್ನು ಮತ್ತೊಮ್ಮೆ ನಿಮಗೆ ಕೋರುತ್ತಾ ನಾನು ಮಾತನಾಡ್ತೀನಿ. ಇಲ್ಲಿ ನಿತ್ಯ ಯೋಗ ಕ್ಲಾಸ್ ನಡೆಯುತ್ತೆ. ಇಲ್ಲಿ ಇದು BBMPಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ
ಯೋಗ ಕ್ಲಾಸ್ ಈ BBMP ಹಾಲ್ನಲ್ಲಿ ನಮಗೆ ಅವಕಾಶ ಮಾಡಲಿಕ್ಕೆ ಅನೇಕ ಜನರು ಸಹಾಯ ಮಾಡಿದ್ದಾರೆ. ಅವರಲ್ಲಿ ಒಬ್ಬರು ಬೈರಸಂದ್ರದ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಎನ್ ನಾಗರಾಜ್ ಅವರು. ಎನ್ ನಾಗರಾಜ್ ಅವರು ಬಾಂಧವ ನಾಗರಾಜ್, ಬೈರಸಂದ್ರ, ಪಾರ್ಕ್ ನಾಗರಾಜ್ ಅಂತ ಹೇಳಿ ಬಹಳ ಫೇಮಸ್. ಯಾಕೆ ಅಂತ ಹೇಳಿದರೆ ಈ ವಾರ್ಡ್ನಲ್ಲಿ ಅವರು ಅನೇಕ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಈ ಕಿತ್ತೂರು ರಾಣಿ ಚೆನ್ನಮ್ಮ ಈ ಸ್ಟೇಡಿಯಂ ಇದಕ್ಕೆ ಅವರ ಯೋಗದಾನ ತುಂಬ ಇದೆ. ಅವರು ಈಗ ಬರ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಗ್ರಾಮ ಯೋಗ ದಯಮಾಡಿ ವೇದಿಕೆಗೆ ತರಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ರಥಸಪ್ತಮಿ ನಾವೆಲ್ಲರೂ ಸೂರ್ಯ ನಮಸ್ಕಾರ ಮಾಡೋದರ ಮೂಲಕ ಅದನ್ನು ಆಚರಿಸಿದ್ದೇವೆ. ಈಗ ನಾಗರಾಜ್ ಅವರು ನಮಗೆಲ್ಲರಿಗೂ ಒಂದು ಶುಭ ಹಾರೈಸಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಯೋಗ ಗುರುಗಳಾದಂಥ ಶೆಣೆಯವರ, ನಮ್ಮ ವೇದಿಕೆ ಮೇಲಿರುವ ವೆಂಕಟೇಶ್ ಪ್ರಸಾದ್ ಅವರೇ ಮತ್ತು ಯೋಗಕ್ಕೆ ಬಂದಂಥ ಎಲ್ಲ ಮಹನೀಯರೇ, ಇವತ್ತು ರಥಸಪ್ತಮಿ ಪ್ರಯುಕ್ತ ತಾವು ಸೂರ್ಯ ನಮಸ್ಕಾರಗಳನ್ನ ಮಾಡಿದ್ದೀರ. ಸಂತೋಷ. ಯಾವಾಗಲೂ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಯೋಗ ಇಂಪಾರ್ಟೆಂಟು. ನೀವು ಪ್ರತಿ ದಿವಸ ಯೋಗ ಮಾಡೋಂಥವ್ರೆ. ನಮ್ಮ ಗುರುಗಳು, ನಮ್ಮ ಶೆಣೆ ಗುರುಗಳವರು ತುಂಬ ಚೆನ್ನಾಗಿ ಎಲ್ಲ ಯೋಗಗಳನ್ನು ಕೂಡ ಹೇಳ್ಕೊಡ್ತಾರೆ. ಅದರಲ್ಲಿ ವಿಶೇಷವಾಗಿ ನೀವು ನಮ್ಮ ಈ ಜಾಗದಲ್ಲಿ ಯೋಗಕ್ಕೆ ಬರೋದು ತುಂಬ ಸಂತೋಷದ ವಿಷಯ. ತಮ್ಮೆಲ್ಲರಿಗೂ ದೇವರು ಆರೋಗ್ಯ, ಭಾಗ್ಯ, ಐಶ್ವರ್ಯ ಎಲ್ಲ ಕೊಡಲಿ ಅಂತೇಳಿ ನನಗೂ ಇಲ್ಲಿ ಕರೆದಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ಮುಗಿಸ್ತೀನಿ. ನಮಸ್ಕಾರ. ಸಭಾ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಮೊದಲಿಗೆ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಹಾಗೂ ಸೂರ್ಯನ ಬಗ್ಗೆ ಮತ್ತು ಸೂರ್ಯ ನಮಸ್ಕಾರದ ಬಗ್ಗೆ ಬಹಳ ಸುಂದರವಾಗಿ ನಮಗೆಲ್ಲರಿಗೂ ತಿಳಿಸಿಕೊಟ್ಟಿರ್ತಕ್ಕಂಥ MR ವೆಂಕಟೇಶ್ ಪ್ರಸಾದ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಹಾಗೇನೆ ನಾಗರಾಜ್ ಅವರು ಸುಮಾರು 4 ದಶಕಗಳಿಗೂ ಹೆಚ್ಚಿನ ಕಾಲ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಬಹಳ ಬ್ಯುಸಿ ಸ್ಕೆಡ್ಯೂಲು. ಆದ್ರೂ ಕೂಡ ಇಲ್ಲಿಗೆ ಬಂದಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಒಂದು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಯೋಗ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ರಾಘವೇಂದ್ರ ಶೆಣೈ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಆಗಲೇ ನಾನು ತಿಳಿಸಿದಾಗೆ ಈ ಹಾಲು BBMPಗೆ ಸೇರಿದ್ದು. ಹಾಗಾಗಿ ಇಲ್ಲಿ ನಮಗೆ ಈ ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಮತ್ತು ಯೋಗ ಕ್ಲಾಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ BBMPಯ ಆಡಳಿತ ವರ್ಗ ಮತ್ತು ಸಿಬ್ಬಂದಿ ವರ್ಗಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಹಾಗೆ ಇಲ್ಲಿ ನಮ್ಮ ಕ್ಲಾಸ್ ನಡೆಯುತ್ತಲ್ಲ, ಅದರಲ್ಲಿ ಸುಮಾರು ಜನ ಬರ್ತಾರೆ. ಆ ಜಯನಗರದ ಈ ಯೋಗ ಬಂಧುಗಳೆಲ್ಲ ಸೇರಿಬಿಟ್ಟು ಇವತ್ತಿನ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮ್ಮ ನಿರಾಮಯ್ಯ ಯೋಗ ಕುಟೀರಮ್ಗೆ ಪ್ರಕಾಶ್ ಗೇರ ಮತ್ತು ಅವರ ಪತ್ನಿ ಜ್ಯೋತಿ ಅವರು ಮತ್ತು ಅವರ ಮಗಳು, ಇಡೀ ಅವರ ಕುಟುಂಬ ನಮ್ಮ ಯೋಗ ಕ್ಲಾಸಿಗೆ ಬರುತ್ತೆ. ಬೆಳಗ್ಗೆ 6 ಗಂಟೆ ಬ್ಯಾಚಿಗೆ ಬರ್ತಾರೆ. ಅವರು ಕೂಡ ಒಂದು ಸಿಹಿ ತಿನಿಸನ್ನು ತೆಗೆದುಕೊಂಡು ಬಂದಿದ್ದಾರೆ. ಯಾಕಂದ್ರೆ ಅವರದ್ದು ಒಂದು ಹುಟ್ಟಿದಬ್ಬ ಐತಿ 22ನೇ ತಾರೀಕು. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಅದ್ರ ಜೊತೆಗೆ ನಮ್ಮ ನಿರಾಮಯ ಯೋಗ ಕುಟೀರದಿಂದ ಒಂದು ಸಿಹಿ ತಿನಿಸಿದೆ. ಅದನ್ನ ಉಪಹಾರ ವ್ಯವಸ್ಥೆ ಆದ್ರ ಮೇಲೆ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ತಿಳಿಸ್ತೇನೆ. ಇದ್ರ ಜೊತೆಗೆ ಈ ಬ್ಯಾನರ್ ಇಲ್ಲಿ ಕಟ್ಟಿರೋದು, ಹೊರಗಡೆ ಇರ್ತಕ್ಕಂಥದ್ದು, ಮತ್ತೆ ಇನ್ವಿಟೇಷನ್ ಅದನ್ನ ಮಾಡಿಕೊಟ್ಟಿರ್ತಕ್ಕಂಥ, ಸಕಾಲಕ್ಕೆ ಒದಗಿಸಿರ್ತಕ್ಕಂಥ ಓಂಕಾರ ಆಫ್ಸೆಟ್ ಪ್ರಿಂಟರ್ಸ್ ನ ವೆಂಕಟೇಶ್ ಬಾಬು ಅವರಿಗೂ ಕೂಡ ಧನ್ಯವಾದಗಳು. ಫೋಟೋಗ್ರಫಿ ಮಾಡಿರ್ತಕ್ಕಂಥ ದೀಪಕ್ ಪವಾರ್ ಹಾಗೂ ವಿಡಿಯೋಗ್ರಫಿ ಅಭಿರಾಮ್ ಮತ್ತು ಅವರ ತಂಡದವರಿಗೆ, ಧ್ವನಿವರ್ಧದ ವ್ಯವಸ್ಥೆ ಮಾಡಿರ್ತಕ್ಕಂಥ ಸನತ್ ಅವರಿಗೆ, ಆಮೇಲೆ ನಮ್ಮ ಕಾರ್ಯಕರ್ತರಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಯೋಗ ಬಂಧುಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ
ಧನ್ಯವಾದಗಳನ್ನು ನಿರಾಮಯ ಯೋಗ ಕುಟೀರ ಮತ್ತು ನನ್ನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಸಮರ್ಪಿಸುತ್ತಾ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಈಗ ಉಪಾಹಾರದ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲರೂ ಸ್ವೀಕರಿಸ್ಬಿಟ್ಟು ಆಮೇಲೆ ತೆರಳಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಕಾರ್ಯಕ್ರಮ ಮುಗಿದಿದೆ. ಶುಭ.